ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸುತ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸುತ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸುತ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸುತ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು.
ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸೆಲ್ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸೆಲ್ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಸುರ್ಜೇವಾಲಾ ಉಸ್ತುವಾರಿಯೋ ಅಥವಾ ಮುಖ್ಯಮಂತ್ರಿಯೋ ಅನ್ನುವಂತ ಪ್ರಶ್ನೆಯನ್ನ ಈಗ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾರೆ ಸುರ್ಜೇವಾಲಾ ಅವರು. ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿಯಲ್ಲಿ ಆಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಸುರ್ಜೇವಾಲಾಗೆ ಅಧಿಕಾರವನ್ನು ಕೊಟ್ಟಂತವರು ಯಾರು? ಅಧಿಕಾರಿಗಳ ಜೊತೆ ಸಭೆ ನಡೆಸೋದು ಸಂವಿಧಾನದ ವಿರೋಧಿ ಕೃತ್ಯ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಜೆಡಿಎಸ್ ಈಗ ವಾಗ್ದಾಳಿಯನ್ನು ನಡೆಸಿದೆ. ಆಕ್ಚುಲಿ ರಾಜ್ಯದಲ್ಲಿ ಸಿಎಂ ಯಾರು ಅನ್ನುವಂತ ಪ್ರಶ್ನೆ ಜೆಡಿಎಸ್ ಈಗ ಮಾಡಿರೋದು. ಸುರ್ಜೇವಾಲಾ ಸೂಪರ್ ಸಿಎಂ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಜೆಡಿಎಸ್ ಈಗ ಟ್ವೀಟ್ ಒಂದನ್ನ ಮಾಡಿದೆ ನೋಡಿ. ಬಹಳ ಸುದೀರ್ಘವಾದಂತಹ ಟ್ವೀಟ್ ಒಂದನ್ನ ಜೆಡಿಎಸ್ ಮಾಡಿರುವುದನ್ನ ಗಮನಿಸ್ತಾ ಇದ್ದೀವಿ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿನ ಅಥವಾ ಕರ್ನಾಟಕದ ಮುಖ್ಯಮಂತ್ರಿನ? ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಕೇಳಿದೆ. ಅದರ ಜೊತೆಯಲ್ಲಿ ಎಕ್ಸೆಲ್ ಮಾಡಿರುವಂತಹ ಟ್ವೀಟ್ ಇದು. ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ರು. ಸುರ್ಜೇವಾಲಾ ಅವರು ಈಗ ಸೂಪರ್ ಸಿಎಂ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಅಧಿಕಾರಿಗಳು ಇವ್ರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸೂಪರ್ ಸಿಎಂ ಯಾರು ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್.